ಎಲ್ಲರಿಗೂ ನಮಸ್ಕಾರ. ಹೊರ ದೇಶದಲ್ಲಿರುವ ಮಕ್ಕಳು ಭಾರತಕ್ಕೆ ತೆರಳಿದಾಗ ಅಲ್ಲಿ ನಡೆಯುವ ಕೆಲವು ಘಟನೆಗಳ ಸನ್ನಿವೇಶಗಳೇ ಈ ಕಿರುನಾಟಕ ನಮ್ಮ ಕನ್ನಡ ಶಾಲೆಯ ಮಕ್ಕಳಿಂದ. ಮೊದಲನೆಯ ದೃಶ್ಯದಲ್ಲಿ ಈ 4 ಮಕ್ಕಳು ತಮ್ಮ ಅಮೆರಿಕದ ಶಾಲೆಯಲ್ಲಿ ಭಾರತಕ್ಕೆ ರಜೆಗೆ ತೆರಳುವ ಬಗ್ಗೆ ಮಾತನಾಡುತ್ತಿದ್ದಾರೆ. ನೀವೇ ನೋಡಿ ಮುಂದೆ ಏನು ಆಗುವುದು ಅಂತ. Summer holidays are starting. Finally, exams are over. No homework, no extra evening classes. Wow, the next 2 months are going to be fun. I am going to India for vacation. Me too, going to Bangalore. That's great too. We are all going to Bangalore. The awesome fact is we're all neighbors in Bangalore. We are going to Namma Bengaluru. What is Namma? Namma means ours in Kannada. Where did you learn Kannada? In our Kannada class. We are going to Namma Bengaluru. Because we learned Kannada in our Kannada class, we would make new friends in India and play with them. ನಮ್ಮ ಅಮೆರಿಕ ಮಕ್ಕಳು ಈಗ ನಮ್ಮ ಬೆಂಗಳೂರಿಗೆ ಹೊರಡಲಿದ್ದಾರೆ. ಭಾರತದಲ್ಲಿನ ಮಕ್ಕಳು ಆಟವಾಡುವ ಸನ್ನಿವೇಶ. ಇವತ್ತು ಶಾಲೆಗೆ ರಜಾ ಇದೆ. ರಜಾ ಮಜಾ. ಹೌದು, ನಿನ್ನೆ ಗೌರಿ ಹಬ್ಬಕ್ಕೂ ನನಗೆ ರಜಾ ಇತ್ತು. ಊಟ ಆಯ್ತಾ? ಆಯ್ತು. ನಾನು ಕಡುಬು ತಿಂದೆ. ನಾನು ಕೂಡ. ಏನಾದರೂ ಆಟ ಆಡೋಣ? ಬನ್ನಿ, ಲಗೋರಿ ಆಡೋಣ. ನಾನು ಬರ್ತೀನೋ? ಲಗೋರಿ ಆಡೋಣ. ನಾನು ಚೆಂಡು ತಿಳ್ತೀನಿ. ಲಗೋರಿ ಆಟಕ್ಕೆ ಏನ್ ಬೇಕು? ಚೆಂಡು, ಚಪಾತಿ, ಕಲ್ಲುಗಳು ಬೇಕು. Let's go join them. We want to play with you. ಏನು ಇವನು ಬರೀ ಇಂಗ್ಲಿಷ್ನಲ್ಲೇ ಮಾತಾಡ್ತಾನೆ. ಅವರು ಅಮೆರಿಕದಿಂದ ಬಂದಿದ್ದಾರೆ. ಬಂದ್ರೆ ಏನಾಯ್ತು? ಈಗ ಕನ್ನಡದಲ್ಲಿ ಮಾತಾಡ್ತಾರೆ. He just said we want to join you guys to play. ಅಂತಮ್ಮ, no chance. ಕನ್ನಡದಲ್ಲಿ ಮಾತಾಡಿದ್ರೆ ಮಾತ್ರ ಆಟಕ್ಕೆ ಸೇರಿಸ್ಕೊಳ್ತೀವಿ. ನಮ್ಮನ್ನು ಆಟಕ್ಕೆ ಸೇರಿಸ್ಕೊಂಡ್ರು. ಸರಿ, ಬನ್ನಿ. Bunny. Where do you learn Kannada? We learn Kannada in our Kannada class. Come, let's play with them now. ಹೌದು ಮಗ, ನೀವು ಎಲ್ಲ ಗಣೇಶ ಪೂಜೆಗೆ ಬನ್ನಿ. ಪೂಜೆಗೆ ಸಿಗೋಣ ತಾತ. ಅಜ್ಜಿ ಪೂಜೆಗೆ ಹಣ್ಣು ತರಕ್ಕೆ ಹೇಳಿದರೆ ಹಣ. ನಡಿ ಮಾರ್ಕೆಟ್ಗೆ ಹೋಗೋಣ. We are going to market to buy fruits. We should buy fruits too. ಜನ ಕೂಡಿನ ರಸಬಾಳೆ ತಂದಿಗೆ ಕೊಡಗಿನ ಕಿತ್ತಿಲೆ ಬೀದರ ಜಿಲ್ಲೆಯ ಸೀಬೆಯ ಹಣ್ಣು ಬೆಂಗಳೂರಿನ ಸೇಬಿನ ಹಣ್ಣು. ತರಕಾರಿ ಬೇಕೆ ತರಕಾರಿ ಬೇಕೆ ತರಕಾರಿ ಬೇಕೆ ತರಕಾರಿ. ಬರೀ ತರಕಾರಿ ಎಲ್ಲ ಹಂಗೆ ಇದೆ, ಇನ್ನು ಮಾಡಿಲ್ವಾ? ಇಲ್ಲ, ಯಾರು ಮನೇಲಿ ಇದ್ದಿಲ್ಲ ಇರುತ್ತೋ. ಏನು ಹಂಗಂದ್ರೆ ಮಾತನ ಮನೆಗೆ ಕೊಡ್ಲಿಲ್ವಾ? ಮುಂದಿನ ಮನೆ ಮಾಂಗ ಹೋದ. ಮುರಾರಿ ಮನೆಗೆ ಮೂಲೆ ಮನೆ ಮುರಾರಿನ. ಆ ಮುರಾರಿ
ಬಲ್ಲಪ್ಪ ಇನ್ನೂ ಇಲ್ಲಪ್ಪ. ಅಲ್ಲಿ ಯಾರು ಮಕ್ಕಳು ಬಂದ್ರು ಅವರಿಗೆ ತರಕಾರಿ ಮಾಡ್ತೀನಿ. ತರಕಾರಿ ಬೇಕೆ ತರಕಾರಿ, ತಾಜಾ ತಾಜಾ ತರಕಾರಿ. ತರಕಾರಿ ಬೇಡ ಅನ್ಬೇಕು. ಸರಿ ನೀನೇ ಮಾಡು. I want to buy apples. ಏನು ಬೇಕು ಅಂತ ಸರಿಯಾಗಿ ಕೇಳು ಮಗ. We want to buy 1 pound of apples. ತೆಲುಗುನ ಹಣ್ಣು ಅಂದರೆ ಹಣ್ಣು. ನಿಮಗೆ ಹಣ್ಣು ಬೇಕಾ? ಯಾವ ಹಣ್ಣು ಬೇಕು? ಸರಿಯಾಗಿ ಕನ್ನಡದಲ್ಲಿ ಮಾತಾಡೋದು ಸರ್. ಅಜ್ಜಿ ಇಬ್ಬರಿಗೆ ಸೇಬಿನ ಹಣ್ಣು ಬೇಕು. ಎಷ್ಟು ಬೇಕು? 1 kg ಸೇಬಿನ ಹಣ್ಣು ಕೊಡಿ. ಹಿಂಗೆ ಕನ್ನಡದಲ್ಲಿ ಮಾತಾಡಬೇಕು ಮಕ್ಕಳೇ. ನನಗೆ ಇಂಗ್ಲಿಷ್ ಬರಲ್ಲ. ಹಣ್ಣು ತಗೊಳ್ಳಿ, ಬರ್ತೀನಿ. How do you speak Kannada, sir? ಕನ್ನಡ ಕ್ಲಾಸ್ನಲ್ಲಿ ಕಲ್ತ್ಕೊಂಡಿದ್ದೀವಿ. ನಾವು ಕನ್ನಡ ಕ್ಲಾಸ್ನಲ್ಲಿ ಎಲ್ಲ ಹಣ್ಣುಗಳ ಬಗ್ಗೆ, ತರಕಾರಿಗಳ ಬಗ್ಗೆ ಕಲ್ತಿದ್ದೀವಿ. ಗಣೇಶ ಪೂಜೆಗೆ ಲೇಟ್ ಆಗ್ತಾ ಇದೆ. ಲೆಟ್ಸ್ ಗೋ. How do you know this shloka? Where did you learn? ಕನ್ನಡ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಬರೀ ಒಂದೇ ಅಲ್ಲ, ಇನ್ನು ಬೇರೆ ಶ್ಲೋಕಗಳು ಹೇಳ್ಕೊಟ್ಟಿದ್ದಾರೆ. Can I come to Kannada class? I want to come too. Of course, ನೀವಿಬ್ರು ಬನ್ನಿ. You both can come. ಪ್ರತಿ ಭಾನುವಾರ ಸಾಯಂಕಾಲ ನಮ್ಮ ಕನ್ನಡ ಕ್ಲಾಸ್ ಇರುತ್ತೆ. Every Sunday evening we have our Kannada class. ನಾವು ಕನ್ನಡ ಕಲಿತೀವಿ. ನಾವು ಕನ್ನಡ ಕಲಿತೀವಿ. ನಾವೆಲ್ಲ ಕನ್ನಡ ಕಲಿಯೋಣ. ನಾವು ನಾಳೆ ಕ್ಯಾಲಿಫೋರ್ನಿಯಾಗೆ ವಾಪಸ್ ಹೋಗ್ತಾ ಇದ್ದೀವಿ. ಮತ್ತೆ ಮುಂದಿನ ವರ್ಷ ಬನ್ನಿ, ಸಿಗೋಣ. ಖಂಡಿತ ಮಕ್ಕಳೇ, ನಾಳೆ ನಿಮ್ಮನ್ನು ಕನ್ನಡ ಶಾಲೆಗೆ ಸೇರಿಸ್ತೀನಿ. ಇದೇ ನಿಮ್ಮ ಕನ್ನಡ ಕ್ಲಾಸ್. ಚೆನ್ನಾಗಿ ಕನ್ನಡ ಕಲ್ತ್ಕೊಳ್ಳಿ.
No, I really like it. Young, cute, talented Pooja. So give it up for